ಮಾಸಾಚರಣೆ ಅಂತ ನಾವು ಮಾಡ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ಶಾಲಾ ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಶಾಲಾ ಮಕ್ಕಳ ಕಡೆಯಿಂದ ನಾವು ಅವರ ಸಹಯೋಗದೊಂದಿಗೆ ಇಲ್ಲಿ ನಮ್ಮ ಎಲ್ಲ ಶಾಲಾ ಕಾಲೇಜುಗಳ KGFನ ಶಾಲಾ ಕಾಲೇಜುಗಳ ಸಹಯೋಗದೊಂದಿಗೆ ಅವರ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ನಾವು ಅಪರಾಧ ತಡೆ ಮಾಸಾಚರಣೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕೊಚ್ಚಿನ ಅಪರಾಧ ಆಗ್ತದೆ, ಮೋಸ ಆಗ್ತದೆ, ಸೈಬರ್ ಕ್ರೈಮ್ ಆಗ್ತದೆ, ಅಥವಾ IMD ಕೇಸುಗಳು ಬಗ್ಗೆನೂ ಸಹಿತ ಅಂದರೆ ಅವರೆಲ್ಲ ಈಗ ಹೆಲ್ಮೆಟ್ ಕಟ್ಕೊಂಡು ಓಡಾಡಬೇಕು, ಟ್ರಿಪಲ್ ರೈಡಿಂಗ್ ಮಾಡಬಾರ್ದು, ಇದೆಲ್ಲದನ್ನು ಪ್ರತಿದಿನ ನಾವು ಎಲ್ಲ ಶಾಲಾ ಕಾಲೇಜುಗಳು ಮಾಡ್ತೀವಿ. ಈ ದಿನ ಶಾಲಾ ಕಾಲೇಜು ಮತ್ತು ಪೊಲೀಸರ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳ ಜೊತೆಗೆ ನಾವು ಜಾಗೃತಿ ನಡೆ ಅಥವಾ ಒಂದು ವಾಕ್, ಕ್ರೈಮ್ ಅವೇರ್ನೆಸ್ ಮಂತ್ ವಾಕನ್ನು ನಾವು ಮಾಡಿಬಿಟ್ಟು ವಿದ್ಯಾರ್ಥಿಗಳು ಮತ್ತು ನಾವು ಸಹಿತ ಸಾರ್ವಜನಿಕರಿಗೆ ಎಲ್ಲರಿಗೂ ತಿಳಿಸುವ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದರ ಒಂದು ಪ್ರಯತ್ನದ ಫಲವಾಗಿ ಈ ಶಾಲಾ ಕಾಲೇಜುಗಳು ಯಾರ್ಯಾರು ನಮ್ಮ ಜೊತೆಗೆ ಸಹಯೋಗ ಮಾಡಿದ್ರು ಅವರಿಗೆಲ್ಲರಿಗೂ ನಾನು ಈ ಮೂಲಕ ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಈಗಲೇ ಪ್ರಥಮವಾಗಿ ಧನ್ಯವಾದ ತಿಳಿಸ್ತೇನೆ. ಸರ್, ಇಲಾಖೆ ಫಸ್ಟ್ ಆಫ್ ಆಲ್ ಎಲ್ಲರೂ ಸಹಿತ ನಮ್ಮದು ಅಪರಾಧ ತಡೆ ಮಾಸಾಚರಣೆ ಅಂತ ಹೇಳಿದ್ರೆ ಯಾವ ರೀತಿ ಅಪರಾಧಗಳಾಗ್ತವೆ. ಫಾರ್ ಎಕ್ಸಾಂಪಲ್ ನಾವೀಗ ಈಗ ಮನೆ ಬಿಟ್ಟು ಹೊರಗಡೆಗೆ ದೇವಸ್ಥಾನಕ್ಕೋ ಅಥವಾ ಬೇರೆ ಕಡೆಗೆ ನಾವು ಪ್ರವಾಸಕ್ಕೆ ಹೋದಾಗ ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳು ನೀಡಬಾರ್ದು, ಅದು ಒಂದು. ಅದೇ ಥರ ಆಮೇಲೆ ತಮ್ಮ ಓಡಾಟದ ಏನೇನಿರುತ್ತೆ ಪ್ರವಾಸ ಎಲ್ಲ ಮಾಡ್ತಾರೆ, ಆ ಪ್ರವಾಸ ಮಾಡಿದ್ದನ್ನೆಲ್ಲ ಸಹಿತ ಆಯಾ ದಿನದ ಲೈವ್ ಲೊಕೇಶನ್ ಹಾಕ್ದಂಗೆ ಅಪರಾಧಿಗಳು ಸಹಿತ ಅದನ್ನು ನೋಡ್ತಾ ಇರ್ತಾರೆ, ಅವ್ರಿಗೂ ಗೊತ್ತಾಗುತ್ತೆ ಇವರೆಲ್ಲ ಹೋಗಿದ್ದಾರೆ ಅಂತ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಗ್ಯಾಪ್ ಕೊಡಬೇಕು. ಹೋಗಿ ಬಂದಮೇಲೆ ಹಾಕಿದ್ರೆ ಅವಾಗ ಏನಾಗುತ್ತೆ, ಸ್ವಲ್ಪ ನಿಮಗೆ ವಾಪಸ್ ಬಂದಮೇಲೆ ಹಾಕಿದ್ರೆ ಸಹಿತ ಅವರು ನೀವು ಲೈವಲ್ಲಿ ಅಲ್ಲಿ ಪ್ರವಾಸಕ್ಕೆ ಹೋಗಿದ್ದು ಯಾರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಲ್ಲ. ಅದೇ ಥರ ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ. ನಿಮ್ಮದು ಬ್ಯಾಂಕ್ ಹತ್ರ ಅಥವಾ ವೃದ್ಧ ಮಹಿಳೆಯರಿಗೆ ಅಲ್ಲಿ ಮುಂದಡೆ ಎಲ್ಲ ಭಾಳ ಜನ ಗಲಾಟೆ ಆಗ್ತಾಯಿದೆ, ನೀವಲ್ಲಿ ಹೋದರೆ ನಿಮ್ಮದು ಎಲ್ಲ ಚಿನ್ನನ ಅಲ್ಲಿ ನಿಮ್ಮದು ಬಿದ್ದೋಗೋ ಚಾನ್ಸ್ ಇರುತ್ತೆ, ನಮಗೆ ಕೊಡಿ, ನಾವು ಅದು ನಿಮಗೆ ಭಾಳ ಸೇಫಾಗಿ ಅದನ್ನು ಮಡಚಿ ಕೊಡ್ತೀವಿ ಅಂತ ಅದನ್ನು ಕೊಡುವ ಸಂದರ್ಭದಲ್ಲಿ ಮೋಸ ಮಾಡಿ ಅದರೊಳಗಡೆ ಅದೇ ಖರ್ಚೀಫಲ್ಲಿ ಇರ್ತಕ್ಕಂಥ ಬಿಳಿ ಖರ್ಚೀಫಲ್ಲಿ ಇರ್ತಕ್ಕಂಥ ವಿಷಯನೇ ಒಂದು ಸ್ವಲ್ಪ ಕಲ್ಲು ಅಥವಾ ಬೇರೆ ಥರದ್ದು ಏನಾದ್ರು ಒಂದು ಹಾಕಿಬಿಟ್ಟು ಅವರ ಒರಿಜಿನಲ್ ಬಂಗಾರನ ಅವರು ಎತ್ಕೊಂಡು ಹೋಗ್ತಾರೆ. ಇದು ಗಮನ ಬೇರೆಡೆಗೆ ಸೆಳೆದು ಮಾಡುತ್ತಾ ಅಪರಾಧ. ಈಗ OTPಗಳನ್ನು ನಿಮ್ಮದು ಈಗ ATM ಕಾರ್ಡ್ ಲಾಕ್ ಆಗಿದೆ, ಅದನ್ನು ಸರಿ ಮಾಡಬೇಕಾದ್ರೆ ನಾನು ನಿಮಗೊಂದು OTP ಬರುತ್ತೆ, ಅದನ್ನು ತಿಳಿಸಿದ್ರೆ ನಿಮಗೆ ನಾವು ಅದನ್ನು ATM ಕಾರ್ಡನ್ನು ಅನ್ಬ್ಲಾಕ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಅಥವಾ ನಿಮ್ಮದು ಈಗ ಭಾಳಷ್ಟು ಬರ್ತಾ ಇರೋದು ಡಿಜಿಟಲ್ ಅರೆಸ್ಟ್ ಮತ್ತು ಪಾರ್ಸಲ್ ಸ್ಕ್ಯಾಮ್ ಅಂತ. ಡಿಜಿಟಲ್ ಅರೆಸ್ಟು ನಮ್ಮಲ್ಲಿ ಯಾವುದೂ ಆಗಿಲ್ಲ, ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ಹಲವಾರು ಪ್ರಕರಣಗಳಾಗ್ತವೆ. ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ ಪ್ರಕ್ರಿಯೆ ಪೊಲೀಸ್ ಇಲಾಖೆಯಿಂದ ಇರೋದಿಲ್ಲ. ಅವ್ರೇನು ಮಾಡ್ತಾರೆ, ಸಡನ್ನಾಗಿ ನಿಮ್ಮದು ಒಂದು ಕಸ್ಟಮ್ಸಲ್ಲಿ ಒಂದು ಪಾರ್ಸಲ್ ಬಂದಿದೆ, ಆ ಪಾರ್ಸಲನ್ನು ನಾವು ಚೆಕ್ ಮಾಡಿ ನೋಡಿದಾಗ ಅದರೊಳಗಡೆ ಡ್ರಗ್ಸ್ ಇದೆ, ಅದೆಲ್ಲ ನಿಮ್ಮ ಮೇಲೆ ಬರುತ್ತೆ. ಹಾಗಾಗಿ ನೀವು ಇಮ್ಮಿಡಿಯೇಟಾಗಿ ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ, ನಮ್ಮ ಜೊತೆಗೆ ಇದರಲ್ಲಿ ವೀಡಿಯೋ ಕಾಲಲ್ಲಿರಿ. ಅವಾಗೇನಾಗುತ್ತೆ, ಮೊಬೈಲ್ಗೆ ಏನೂ ಬರೋದಿಲ್ಲ. ಆಮೇಲೆ ನಾವು ನಿಮಗೆ ಇಂಟ್ರಾಕ್ಷನ್ ಮಾಡ್ತೀವಿ. ನಮ್ಮ CBI ಆಫೀಸರು ಅವ್ರು ಯಾರೂ ಆ ಥರ ಇರೋದಿಲ್ಲ, ಅಲ್ಲಿ ಕಸ್ಟಮ್ ಆಫೀಸರ್ ಇವ್ರು ಇರ್ತಾರೆ. ನಿಮಗೆ ಎಲ್ಲಿಂದ ಬಂತು, ನೀವು ಸಡನ್ನಾಗಿ ಈ ಥರದ್ದು ಎಲ್ಲ ಮಾಡಿ ಅವರಿಂದ ಆಲ್ಮೋಸ್ಟ್ 2 hours 3 hours 12 hours ತನಕ ಸಹಿತ ಡಿಜಿಟಲ್ ಅರೆಸ್ಟ್ ಮಾಡಿ ಅವರಿಂದ ದುಡ್ಡನ್ನು ಲಪ್ಟಾಯಿಸ್ಕೊಳ್ಳೋ ಇದನ್ನು ಆನ್ಲೈನಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರೆ. ಅದೇ ಥರ ಪಾರ್ಸಲ್ ಸ್ಕ್ಯಾಮ್ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮದು ಒಂದು ಪಾರ್ಸಲ್ ಬಂದಿದೆ, ಆ ಪಾರ್ಸಲನ್ನು ನಿಮಗೀಗ ಬಿಡಿಸ್ಕೋಬೇಕು ಅಂದರೆ ಇಷ್ಟು ಅಮೌಂಟ್ ಕೊಡಬೇಕು ಅಂತೇಳಿ ಅದನ್ನು ಮಾಡ್ತಾರೆ. ಪಾರ್ಸಲ್ ಸ್ಕ್ಯಾಮ್ ಆ್ಯಂಡ್ ಡಿಜಿಟಲ್ ಅರೆಸ್ಟು ಎರಡು. ಪಾರ್ಸಲ್ ಸ್ಕ್ಯಾಮಿನ ಮುಂದುವರೆದ ಭಾಗವೇ ಡಿಜಿಟಲ್ ಅರೆಸ್ಟ್. ಅಂದರೆ ನಿಮ್ಮದು ಪಾರ್ಸಲ್ ಬಂದಿದೆ, ಅದನ್ನು ಬಿಡಿಸ್ಕೊಳ್ಳೋಕ್ಕೆ ದುಡ್ಡು ಹಾಕಬೇಕು ಅಂತೇಳಿ ಅದನ್ನು ಮಾಡೋದು ಬೇರೆ ಇರುತ್ತೆ. ಮತ್ತು ಕಸ್ಟಮ್ ಆಫೀಸರ್ಸ್ ಅಂತ ಮಾಡ್ತಾರೆ. ಅಂದರೆ ಕಸ್ಟಮ್ ಆಫೀಸರ್ ಅಂತ ಕಾಲ್ ಮಾಡ್ತಾರೆ, ನಿಮ್ಮದು ಪಾರ್ಸಲ್ ಬಂದಲ್ಲಿ ಬ್ಲಾಕ್ ಆಗಿದೆ. ಏನಪ್ಪ ಅಂತ ಹೇಳಿದ್ರೆ, ಜನರ ಒಂದು ಏನು ಭಯನ ದುರುಪಯೋಗ ಪಡಿಸ್ಬೇಕು, ಅದು ನಿಜವಾಗಿರೋದಿಲ್ಲ. ಹಾಗಾಗಿ ಯಾರೇ ಸಹಿತ ಯಾವುದೇ ಸಂದರ್ಭದಲ್ಲಿ ಅನ್ನೋನ್ ವ್ಯಕ್ತಿಗಳು ಫೋನ್ ಮಾಡಿಬಿಟ್ಟು ಬ್ಯಾಂಕಿನ ವಿಚಾರವಾಗಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರು ಅರೆಸ್ಟ್ ಆಗಿದ್ದಾರೆ, ಮತ್ತು ಇನ್ನೊಂದು ಭಾಳ ಒಂದು ರೀಸೆಂಟಾಗಿ ಒಂದು ಪ್ರಕರಣ ನೋಡಿದ್ವಿ, ಒಬ್ಬರಿಗೆ ಡಾಕ್ಟ್ರಿಗೆ ಫೋನ್ ಬರುತ್ತೆ, ನಿಮ್ಮ ಮಗ ಇಂಥ ಕಡೆಗೆ ಸೀರಿಯಸ್ ಆಗಿ ಆಕ್ಸಿಡೆಂಟ್ ಆಗಿ ಇಂಜೂರ್ ಆಗಿ ಇದ್ದಾನೆ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾನೆ, ಅವ್ನಿಗೆ ಇಮ್ಮಿಡಿಯೇಟಾಗಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು, 5 ಲಕ್ಷ ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕ್ರಿ. ಡಾಕ್ಟ್ರು ಹಾಕೇ ಬಿಡ್ತಾರೆ. ಹಾಕ್ಬಿಟ್ಟು ಆಮೇಲೆ ಮಗನಿಗೆ ಫೋನ್ ಮಾಡ್ತಾರೆ,
ಅವನು ಆರಾಮಾಗಿರ್ತಾನೆ. ಸೊ ಈ ಥರದ್ದೆಲ್ಲ ಸೈಬರ್ ಫ್ರಾಡ್ಗಳು ಆಗ್ತವೆ. ಅದ್ರ ಜೊತೆಗೆ ಈಗ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ಅಂತ ಅಂದರೆ ಯಾವುದೇ ಸರ್ಕಾರದ ಅನುಮತಿಯಿಂದಲೇ ನಾನು ಹಣ ಕಲೆಕ್ಟ್ ಮಾಡಿಕೊಂಡು ನಿಮಗೆ 1 ವರ್ಷ ಆದಮೇಲೆ ರೇಷನ್ ಕೊಡ್ತೀನಿ, ಗೋಲ್ಡ್ ಕೊಡ್ತೀನಿ, ಅವೆಲ್ಲ ಯಾವುದು ಇಲ್ಲೀಗಲ್, ಅವೆಲ್ಲ ಯಾರು ಅದಕ್ಕೆ ಅಂಥದಕ್ಕೆಲ್ಲ ದುಡ್ಡು ಹಾಕಬಾರ್ದು. ನಿಮ್ಗೆ ಆ ಥರ ಇದ್ದರೆ ನೀವೇ ನಿಮ್ಮ ಅಕೌಂಟಲ್ಲಿ ದುಡ್ಡು ಹಾಕ್ಕೊಂಡು ಅದನ್ನು ನೀವು ಆಮೇಲೆ ಹಾಕ್ಬೋದಲ್ಲ. ಅವ್ರ ಹತ್ರ ಹಾಕ್ಬಿಟ್ಟು ಅವ್ರದ್ದೇ ಯಾಕೆ ಮಾಡೋದು? ಅವರಾದ್ರೆ ಏನು ಮಾಡ್ತಾರೆ, ಅವ್ರಿಗೇನು ಯಾವುದೇ ಥರನಾದ ಪ್ರಲೋಭನೆ ಅಂದರೆ ಏನಂತ ಹೇಳಿದ್ರೆ ಆಮಿಷಗಳಿಗೆ ನಾವು ಬಲಿ ಆಗಬಾರ್ದು. ನಾವೇ ನಮ್ಮ ಅಕೌಂಟಲ್ಲಿ ದುಡ್ಡು ಇಟ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟನ್ನು ನಾವು ಖರೀದಿ ಮಾಡಬೇಕು. ಯಾರೂ ಸಹಿತ ಇನ್ನೊಬ್ಬ ವ್ಯಕ್ತಿ, 3ನೇ ವ್ಯಕ್ತಿ ಬಂದ್ಬಿಟ್ಟು ನಿಮಗೆ ನಾವು ಪ್ರತಿ ತಿಂಗಳು ನನಗೆ ಇಷ್ಟು ಹಾಕಿ 1 ವರ್ಷ ಆದಮೇಲೆ ನಾನು ನಿಮಗೆ ಇಷ್ಟು ದುಡ್ಡಲ್ಲಿ ಇಷ್ಟು ಸಂಬಳ ಇಷ್ಟು ವಸ್ತುಗಳನ್ನ ಕೊಡ್ತೀನಿ ಅವನೇ ಕೇಳ್ತಾನೆ, ಅಷ್ಟೆಲ್ಲ ಲಾಭ ಇದೆ ಅವನೇ ತೊಗೋತಾನೆಲ್ಲ, ಅದನ್ನು ಬೇರೆಯವ್ರಿಗೆ ಯಾಕೆ ಹಂಚ್ತಾನೆ ಅವನು? ಸೊ ಇದೆಲ್ಲ ಮೋಸ ಮಾಡೋ ಸ್ಕೀಮ್ಗಳೇ. ಈ ಮೋಸ ಮಾಡೋ ಸ್ಕೀಮ್ಗಳಿಗೆ ಸುಲಭವಾಗಿ ಯಾರೂ ಬಲಿ ಆಗಬಾರ್ದು. ಯಾವುದೇ ಕಾರಣಕ್ಕೂ ಏನಾದರೂ ಸಮಸ್ಯೆಗಳಿದ್ದರೆ ಡೆಫಿನೆಟ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ ಸಂಪರ್ಕ ಮಾಡಿ. ಯಾರಾದರೂ ಅನಿಯಮಿತವಾಗಿ ದುಡ್ಡನ್ನು ಸಂಗ್ರಹ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆಯೂ ಸಹಿತ ನಮಗೆ ಮಾಹಿತಿ ಕೊಟ್ಟರೆ ಅವ್ರ ಮೇಲೆ ನಾವು ಕಾನೂನು ರೀತಿಯ ಕಂದಾಯ ಇಲಾಖೆ, ಬ್ಯಾಂಕ್ ಇಲಾಖೆ, ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಭಾಳಷ್ಟು ನಮಗೆ ನೀತಿ ನಿಯಮಗಳು, ಕಾನೂನುಗಳಿದ್ದಾವೆ. ಆ ಕಾನೂನುಗಳನ್ನ ಬಳಸಿ ಅದನ್ನು ನಾವು ಸರಿದಾರಿಗೆ ಅಥವಾ ಅವ್ರ ಮೇಲೆ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಮಾಡೋಕ್ಕೆ ನಮಗೆ ಅವಕಾಶ ಇರುತ್ತೆ. ಸೊ ಇದೆಲ್ಲದು ಅಪರಾಧ ತಡೆ ಮಾಸಾಚರಣೆಯಲ್ಲಿ ನಾವು ಎಲ್ಲರಿಗೂ ಅದನ್ನು ಈಗ ಹೇಳ್ತಾ ಇದ್ದೀವಿ. ಜೊತೆಗೆ ಇದು ಅಪರಾಧ ತಡೆ ಮಾಸಾಚರಣೆ ಇವತ್ತು ನಾವು ಸಾಂಕೇತಿಕವಾಗಿ ಮಾಡ್ತೀವಿ. ಪ್ರತಿದಿನ ಪ್ರತಿ ಕ್ಷಣ ನಾವು ಜಾಗೃತರಾಗಿರ್ತೀವಿ. ಧನ್ಯವಾದ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.